ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು, ನಾನೊಂದು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ಹೆಲ್ಪರಾಗಿ. ಸೊ ಏನು ಅಂತೇಳಿ ಹೇಳಿದರೆ, ನಮಗೆ ಮೇ, ಜೂನ್, ಜುಲೈ, ಆಗಸ್ಟಲ್ಲಿ 4 ತಿಂಗಳು ಸಂಬಳ ಆಗಿರಲಿಲ್ಲ, ಸ್ಯಾಲ್ರಿ ಆಗಿರಲಿಲ್ಲ. ನೆಕ್ಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಮಗೆ ಮೇ ಮತ್ತು ಜೂನ್ ಇದು ಸ್ಯಾಲ್ರಿ ಹಾಕಿದ್ರು. ನೆಕ್ಸ್ಟ್ ಇವಾಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಪುನಃ 3 ತಿಂಗಳಿದ್ದು ಸ್ಯಾಲ್ರಿ ಪೆಂಡಿಂಗ್ ಇದೆ. ಇವಾಗ ಏನಂದರೆ ನಾನು ಕೇಳ್ತಾ ಇರೋದು ಇಷ್ಟೇ, ಇವಾಗ ಇವರಿಗೆ ಹೆಲ್ಪರಿಗಿರೋದು 6,000 ಸ್ಯಾಲ್ರಿ, ಹಾಗೆ ಟೀಚರ್ಸ್ಗಳಿಗಿರೋದು ಮೇ ಬಿ 11,500, 12 ಅಷ್ಟೇ ಇರೋದು. ಆದರೂ ಅದನ್ನು ಕರೆಕ್ಟ್ ಟೈಮಿಗೆ ಕೊಡ್ತಾ ಇಲ್ಲ. ಇವಾಗ ಯಾರೇ ಆದರೂ ಹಸಿವಾದಾಗ ಊಟ ಮಾಡಬೇಕು, ನೆಕ್ಸ್ಟು ಹಸಿವಿಲ್ಲದಿರುವಾಗ ಯಾರಾದರೂ ಊಟ ಮಾಡ್ತಾರಾ? ಇಲ್ಲ. ಸೊ ಏನೇ ಆಗಲಿ, 1 ರೂಪಾಯಿ ದುಡಿದ್ರೂ ಅದಕ್ಕೆ ಆದಂಥ 1 ರೂಪಾಯಿ ದುಡಿಯೋದಕ್ಕೆ ಕಮಿಟ್ಮೆಂಟ್ ಇರ್ತದೆ, ಹಾಗೆ 10 ರೂಪಾಯಿ ದುಡಿಯೋದಕ್ಕೂ ಅವ್ರದ್ದೇ ಆದ ಕಮಿಟ್ಮೆಂಟ್ ಇರ್ತದೆ. ಇವಾಗ 6,000 ಇರಲಿ, 60,000 ಇರಲಿ, ಅವ್ರವ್ರ ಕಮಿಟ್ಮೆಂಟ್ ಅವರವರಿಗೆ. ಸೊ ಸ್ಯಾಲ್ರಿನ ಕರೆಕ್ಟ್ ಟೈಮ್ಗೆ ಕೊಟ್ಟರೆ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ಯಾಕಂದರೆ ನಾವು ಹಳ್ಳಿ ಕಡೆ ಎಲ್ಲ ಗುಂಪಲ್ಲಿ ಅದರಲ್ಲಿ ಇರೋದ್ರಿಂದ ನಮಗೆ ತಿಂಗಳಿಗೆ ಅಥವಾ ವಾರಕ್ಕೆ ಅದಕ್ಕೆಲ್ಲ ಪೇ ಮಾಡಬೇಕು. ಸೊ ಅದೆಲ್ಲ ನಮ್ಮ ಕಮಿಟ್ಮೆಂಟು. ಅದಕ್ಕೋಸ್ಕರ ಸ್ಯಾಲ್ರಿ ಕರೆಕ್ಟ್ ಟೈಮ್ಗೆ ಆದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏನು ಅಂದರೆ, ಕೆಲವರಿಗೆ ಮನೆಗೆ ಅವರೇ ಆಧಾರ ಸ್ತಂಭ ಆಗಿರ್ತಾರೆ. ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಮನೆಯಲ್ಲಿ ಬೇರೆ ಯಾರು ಇರೋದಿಲ್ಲ, ಅಥವಾ ಇದ್ದರೂ ಕೂಡ ಅವರಿಗೆ ಏಜ್ ಆಗಿರ್ತದೆ, ಕೆಲಸಕ್ಕೆ ಹೋಗಿರೋದಿಲ್ಲ. ಹಾಗಾಗಿ ಇವರೇ ಮನೆಗೆ ಆಧಾರ ಸ್ತಂಭ ಆಗಿರ್ತಾರೆ. ಹಾಗಾಗಿ ಈ ಸ್ಯಾಲ್ರಿ ಬಂದಿಲ್ಲ ಅಂತೇಳಿ ಹೇಳಿದರೆ, ಈ ತಿಂಗಳು ಇನ್ನೊಬ್ಬರ ಹತ್ರ, ಇವಾಗ ಈ ತಿಂಗಳು ಸ್ಯಾಲ್ರಿ ಬರೋದಿಲ್ಲ, ಆವಾಗ ಇನ್ನೊಬ್ಬರ ಹತ್ರ ಸಾಲ ತೊಗೊಂಡಿರ್ತಾರೆ. ಆಯಿತು, ನೆಕ್ಸ್ಟ್ ತಿಂಗಳು ಸ್ಯಾಲ್ರಿ ಬಂದ ಕೂಡಲೇ ಕೊಡುವ ಅಂತೇಳಿ. ಆವಾಗ ಬರೋ ತಿಂಗಳು ಕೂಡ ಸ್ಯಾಲ್ರಿ ಬಂದಿಲ್ಲ ಅಂದರೆ ಅವರ ಮೊದಲಿನ ಸಾಲ ಹೇಗೂ ಪೆಂಡಿಂಗ್ ಇರ್ತದೆ, ನೆಕ್ಸ್ಟ್ ಇನ್ನೊಬ್ಬರ ಹತ್ರ ಸಾಲ ಕೇಳಬೇಕು. ಹಾಗೆ ಇದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ನಮಗೂ ಕಿರಿಕಿರಿ, ನಾವು ಸಾಲ ತೊಗೊಂಡು ಅವರು ಕೂಡ ನಮಗೆ ಕಿರಿಕಿರಿ ಮಾಡ್ತಾರೆ ಅಂತ. ಸೊ ಇದಕ್ಕಿಂತ ನನ್ನ ಅನಿಸಿಕೆ ಏನು ಅಂತೇಳಿ ಹೇಳಿದರೆ, ತಿಂಗಳು ನಮ್ಮ ಸ್ಯಾಲ್ರಿ 6,000 ಆಗಿರಲಿ ಅಥವಾ 12,000 ಆಗಿರಲಿ, ತಿಂಗಳು ನಮ್ಮ ಸ್ಯಾಲ್ರಿ ನಮಗೆ ಕರೆಕ್ಟ್ ಬಂದರೆ ಚೆನ್ನಾಗಿರುತ್ತೆ, ನಮಗೆ ಉಪಕಾರ ಆಗುತ್ತೆ, ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ.